ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ದರ ಹೆಚ್ಚಳಕ್ಕೆ ಮಡಿಕೇರಿಯ ಜನರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವಾಹನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ, ಇಷ್ಟೊಂದು ಬೆಲೆ ಹೆಚ್ಚಳ ದುಡಿದು EMI ಕಟ್ಟಬೇಕು, ಇಷ್ಟೊಂದು ದರ ಹೆಚ್ಚಿಸಿದ್ರೆ ಬದುಕೋದಾದ್ರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಗಳು ಜಾಸ್ತಿ ಆಗಿತ್ತು. ಸೊ ಈಗ ಪುನಃ ಮತ್ತೆ ಜಾಸ್ತಿ ಆಗಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ ಏನಾಗಿದೆ ಅಂತೇಳಿ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಜಾಸ್ತಿ ಆಗಿದೆ. ನಿನ್ನೆ ಇದ್ದಂತಹ ರೇಟಿಗಿಂತ ಇವತ್ತು 4 ರೂಪಾಯಿ ಜಾಸ್ತಿ ಆಗಿದೆ. ಏನು ಅನಿಸುತ್ತೆ ತಮಗೆ? ಅನ್ನಿಸ್ತದೆ ಅಂತ ಏನು ಸರ್, ರೈತರುಗಳು ಯಾರು ಉದ್ಧಾರ ಆಗಿ ಬಿಡಲಿಕ್ಕಿಲ್ಲ ಸರ್ಕಾರ. ಭಾರಿ ದುಬಾರಿ. ಸಣ್ಣ ಪುಟ್ಟ ವೆಹಿಕಲ್ ಮಾಡ್ಕೊಂಡಿರ್ತಾರೆ, ಅವರು ಮುಂದೆ ಬರಲಿಕ್ಕೆ ಆಗಲ್ಲ. ಅದನ್ನು ಬರೀ ಕಂತು ಮಾಡಿ ಅವರು ಸಾಲ ಕಟ್ಟೋದೇ ಆಯ್ತದೆ. ಆದರೆ ಕಷ್ಟ ಆಗ್ತದೆ ಜನಗಳಿಗೆ ಈ ಥರ ಆದರೆ. ವೆಹಿಕಲ್ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಲಾಸ್ ಆಗುತ್ತೆ ಸರ್? ಯಾವ ಥರ ಲಾಸ್ ಆಗುತ್ತೆ ನಿಮಗೆ? ಯಾವ ಥರ ಅಂತ ಹೇಳಿದರೆ ಅದೇ, ಈಗ ನಾವು ಗಂಟೆಗೆ 1,000 ಕೊಟ್ಟರು ಸಮೇತ 5 ಲೀಟ್ರ್ ಡೀಸೆಲ್ ಕುಡಿತದೆ 1 ಗಂಟೆಗೆ. ಈಗ ನೀವಿಗೆ ಸೊ ಎಷ್ಟು ದಿನ ನೀವೀಗ ಪೆಟ್ರೋಲ್ ಹಾಕ್ಸಿದ್ರೆ ಯಾವ ರೀತಿ ನಿಮಗೆ ಸಮಸ್ಯೆ ಆಗ್ತಿದೆ? 2,000 ರೂಪಾಯಿ ಹಾಕಿದ್ದೀವಿ. ಪೆಟ್ರೋಲು ತುಂಬ ತೊಂದರೆ ಆಯ್ತೈತೆ. ಪೆಟ್ರೋಲ್ ರೇಟು ಜಾಸ್ತಿ ಆಗಿಬಿಡ್ತೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಸೊ ಅಂದರೆ ಈಗ ನಿನ್ನೆಗಿಂತ ಇವತ್ತು ಎಷ್ಟು ಜಾಸ್ತಿ ಆಗಿದೆ ಅನಿಸುತ್ತೆ ನಿಮಗೆ? ಇವತ್ತು 4 ರೂಪಾಯಿನೂ ಜಾಸ್ತಿ ಆಗೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.